ಗ್ರಾಮದ ತಂದೆ ಹಾಗೂ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ. ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಚಿಲುವಕ್ಕ ಲಕ್ಷ್ಮಣ ಗಡ್ಕರಿ ಎಂಬ ಮಹಿಳೆ ಹಾಗೂ ಅವರ ತಂದೆಯ ಮೇಲೆ ಮಾರಣಾಂತಿಕ ಹಲ್ಲೆ. ಆ ಮಹಿಳೆ ನ್ಯಾಯವಾದಿಗಳು ಎಂಬುದು ಗೊತ್ತಿದ್ರೂ ಕೂಡ ಅವಳ ಮೇಲೆ ಹಲ್ಲೆಯಾಗಿದೆ. ಸಂದರ್ಭದಲ್ಲಿ ಆ ಮಹಿಳೆಯ ತಂದೆಯಾದ ಲಕ್ಷ್ಮಣ್ ರಾಮ್ ಗಡ್ಕರಿ ಅವರು ಬೇಡಿಸಲು ಹೋದ್ರೆ ಅವರ ಮೇಲೂ ಕೂಡ ಹಲ್ಲೆಯಾಗಿದೆ. ಹಲ್ಲೆ ಮಾಡಿದವರ ಹೆಸರು ಸರೋಜಾ ಬಡಿಗೇರ್ ತಳವಾರ್. ಇಬ್ರು ಕೂಡಿ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದವರು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಪ್ರಕರಣವನ್ನ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಯುತ್ತಿದೆ. ಅದರ ನೀವು ವಕೀಲರು ಅನ್ನೋದು ಗೊತ್ತಿದ್ದು ಪ್ಲೇಜರ್ ಇದ್ದು ಹೊಡೆದಾರ ರೋಜಾ ಬಡಿಗೇರಿ ಅವ್ರ ಬಾದ ಹಲ್ಲೆ ಮಾಡಿದಾಳ್ರಿ ಸರ್. ಕೆಳಗೆ ತುಳಿದಾಳ್ರಿ ಸರ್. ಆಯ್ತು ಜಗಳ ಆಯ್ತು ಎಲ್ಲರೂ ಬಂದು ಕೈಸಂದು ಬಿಡಕ್ಕೆ ಶುರು ಮಾಡಿ. ಹಾಂ ರೀ, ಯಾರ್ಯಾರು ಬಿಡದ್ರಿ? ಎಲ್ಲರೂ ಹೆಸರೆಲ್ಲ ಬರ್ಕೊಂಡಾಳ್ರಿ ಎಲ್ಲ. ಹೌದ್ರಿ, ಎದ್ರ ಸಂಬಂಧ ರೀ? ಏನು ಕಾರಣ ಏನ್ರಿ? ಜಾಗ ಸಂಬಂಧ. ಜಾಗ ಸಂಬಂಧ ರೀ? ಹಾಂ 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 ಹಾಂ. ಜಾಗ ಸಂಬಂಧ ಮತ್ತೆ ಕಟ್ತೇವೆ ಅಂತ ಏನಕತ್ತೇವೆ ನಾವು ಕಟ್ಟುಕೊಡು ನನ್ನ ಅದ್ರ ಸಂಬಂಧ ಜಗಳ ಆಯ್ತು. ಆ ಜಾಗದಾಗ ಏನು ಕಟ್ಟತ್ತೀರ್ರಿ? ಸಂತಲ್ಲಿ ಭಗವಾನ್ ಕಟ್ಟಾರ. ಹಾಂ ಹಾಂ ರೀ, ಅದಕ್ಕೆ ನಿಮ್ಗೆ ತಕರಾರು ಐತೇನ್ರಿ? ಕಟ್ಟಬಾರ್ದು ತಕರಾರು ಐತೆ. ತಕರಾರು ಅಂದ್ರೆ ನಿಮ್ಮ ಹೊಲ್ದಾಗ ಕಟ್ಟದವ? ಜಾಗ. ಹಾಂ 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 ಹಾಂ. ಈಗ ನಿಮ್ಮ ಜಾಗದಾಗ ಅವ್ರ ಸಮುದಾಯ ಭವನ ಕಟ್ಟತ್ತಿರೋ, ಅದಕ್ಕೆ ನೀವು ಬ್ಯಾಡ ಅನ್ನೋನ ನಿಮ್ಮ ಮೇಲೆ ಬಡ್ದಾರ. ಬರೋಬರ ಮಾಡಿ ಬರ್ತಾರೆ. ಬಡ್ನಾಗ ಯಾರ್ಯಾರಿದ್ರಿ? ಯಾರ್ಯಾರಿದ್ರು? ಅವ್ರ ಹೆಸರೇನ್ರಿ? ಅವ್ರ ಹೆಸರೆಲ್ಲ ಬರ್ಕೊಂಡು ಹುಡುಗಿಯರು ಬರ್ಕೊಂಡು. ಹೌದ್ರಿ, ಆಯ್ತು ಆಯ್ತು. ನಿಮ್ಮ ಹೆಸರೇನ್ರಿ? ಲಕ್ಷ್ಮಣ್ ರಾಮ ಗಡ್ಕರಿ. ಸಾರ್ವಜನಿಕವಾಗಿ ಖಂಡಿಸಿದ್ರೆ ಸೂಕ್ತ ಅನಿಸ್ತೈತಿ. ಮತ್ತು ನ್ಯಾಯವಾದಿಗಳ ಮೇಲೆ ಹಲ್ಲೆ ಆಗ್ತದೆ. ಸಾರ್ವಜನಿಕ ಗತಿ ಹೆಂಗೆ, ಡಿಪಾರ್ಟ್ಮೆಂಟ್ ಏನು ಮಾಡಾಕತ್ತೈತಿ, ಪೊಲೀಸ್ ಇಲಾಖೆ ಏನು ಮಾಡಾಕತ್ತೈತಿ, ರಕ್ಷಣೆ, ಸಾರ್ವಜನಿಕ ರಕ್ಷಣೆ ಇಲ್ಲ, ನ್ಯಾಯವಾದಿಗಳ ರಕ್ಷಣೆ ಇಲ್ಲ. ಈಗ ನೋಡಿರಿ, ಇವತ್ತು ತೋರಣಹಳ್ಳಿ ಒಳಗೆ ಪಂಚಾಯತಿಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಸೇರಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಲ್ಲಿ ಖಾಸಗಿ ವ್ಯಕ್ತಿ ಮೇಲೆ ಇದ್ದಂಥ ಜಾಗ ಅದನ್ನು ಸಮುದಾಯ ಭವನಲ್ಲಿ ಕಟ್ಟದಾರು. ಅದನ್ನು ತಡೆಯೋಕೆ ಹೋದಾಗ ಇವರು ಅಲ್ಲಿ ಭೀಮಾ ತಳವಾರ್ ಅನೇಕ ಅಲ್ಲಿ ಅವ್ರ ಬೆಂಬಲಿಗರು ಸೇರಿಕೊಂಡು ವಕೀಲ ಅನ್ನೋದೇ ಅವರ ತಂದೆಗೂ ಕೂಡ ಅವ್ರಿಗೂ ಕೂಡ ಹಲ್ಲೆ ಮಾಡಿದವರು, ಮಾರಣಾಂತಿಕ ಹಲ್ಲೆ ಮಾಡಿದವರು. ಇದನ್ನು ನಾವು ಖಂಡಿಸ್ತೀವಿ. ಇದೇ ರೀತಿ ಮುಂದುವರೆದ್ರೆ ಮತ್ತು ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಕತ್ತಂದ್ರೆ ನಾವು ಸಂಬಂಧಪಟ್ಟ ಪಂಚಾಯತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಭಟನೆ ಮಾಡ್ತೀವಿ. ತಕ್ಷಣ ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಬೇಕು ಮತ್ತು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಂತ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟ ಇಲಾಖೆಯವ್ರು ನಾವು ಒತ್ತಾಯ ಮಾಡ್ತೀವಿ ಸರ್. ನಮ್ಮ ಹೆಸರೇನು? ಸಂಜು ಬಡಿಗೇರ್ ಅಂತ. ಏನಾಯ್ತು ಸರ್ ಘಟನೆ? ಸರ್ ಏನಿಲ್ಲ, ಇಲ್ಲಿ ತೋರಣಹಳ್ಳಿ ಗ್ರಾಮದಾಗ ಒಂದು ವಯಸ್ಸಾದ ತಂದೆ ಮತ್ತು ಅವ್ರ ಮಗಳು ವಕೀಲರಿದ್ರು. ಅದಕ್ಕೆ ಅಲ್ಲಿ ಒಂದು ಬಡವ್ರದ ಇದನ್ನು ಜಾಗ ಕಸ್ಕೊಂಡ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾನಂತ ಅನ್ಕಾದ್ರು. ಆದರೆ ಸಮಾಜ ಹೆಸರು ಹೇಳಿ ಇವ್ರು ಯಾಕೆ ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಅಂಬೇಡ್ಕರ್ಗೆ ಒಂದು ಮಹಾನ್ ವ್ಯಕ್ತಿ ಆದ ಹೆಸರು ಹೇಳಿ ಇವ್ರು ಫಾಯ್ದೆ ತೊಕ್ಕದರು. ಅಲ್ಲಿ ಒಂದು ಒಬ್ಬರು ಬಡವರಿಗೆ ಗ್ರಾಮ ಪಂಚಾಯತಿಯಿಂದ ಆಗತ್ತದೇನ್ರಿ? ಹಾಂ ರೀ, ಅದು ಸಮಾಜ ಕಲ್ಯಾಣದವ್ರು ಕೊಟ್ಟಿದಾರಂತ ನಮ್ಗೆ ಇದನ್ನು ಹೇಳಿಕೆ ಕೊಟ್ಟಿದ್ದಾರೆ ಅವರು, ಸಾನೆ ಮೇಡಮ್ ಅವರು. ಅದಕ್ಕೆ ನಾವು ಈಗಾಗಲೇ ಅದನ್ನು ತಕರಾರು ಐತೆ ಅಂತ ಎಲ್ಲ ಕಡೆ ನಾವು ಇದನ್ನು ಕೊಟ್ಟಿದ್ದಾರೆ. ಆದ್ರೂ ಪೊಲೀಸ್ ಸ್ಟೇಷನ್ದಾಗೂ FIR ಇರ್ತಾರೆ ಆ ವ್ಯಕ್ತಿ ಈಗ ಹಲ್ಲೆ ಮಾಡಿದಾರಲ್ಲ ಆ ವ್ಯಕ್ತಿ ವಿರುದ್ಧ. ಆದ್ರೂ ಆ ವ್ಯಕ್ತಿ ಆದ್ರೆ ನಂಗೆ ಯಾವ FIR ಮಾಡಿದ್ರೆ ಏನಾಗೋದೈತಿ, ಮತ್ತು ಅವ್ರು ಯಾರು ವಕೀಲರಿದ್ರೇನ, ಕಾಯ್ದೆ ಇದ್ರೇನ, ನಮ್ಗೆ ಯಾವ ಮೀಡಿಯಾ ಇದ್ರೇನ ಈ ಟೈಪ್ ಮಾತಾಡಿದಾರೆ ಅವರು. ಆದ್ರೆ ಐದಗಾರ ಘಟನೆ ನಡಿಬಾರ್ದಂಗೆ ನಾವು ಪೊಲೀಸರು ಮುಂಜಾಗ್ರತವಾಗಿ ಹೇಳಿದ್ರು ಪೊಲೀಸರು ಅದಕ್ಕೆ ವೈಫಲ್ಯ ಎತ್ತು ಕಾಣಿಸಕ್ಕೆ. ಹಾಂ, ಐದಗಾರ ಘಟನೆ ಹಿಡಿದಿ ಅಂತ ಫೋನ್ ಮಾಡಿ ಹೇಳಾಗದಾನ. ಆದ್ರೂ ಏನು ನಾವು ನೋಡ್ತಾವೆ ಮಾಡ್ತಾವೆ, ಫೋನ್ ರೆಕಾರ್ಡ್ ಯಾವಾಗ ಬೇಕಾದ್ರೆ ನಿಮ್ಗೆ ಕೊಡ್ತಾನೆ ಬೇಕಾದ್ರೆ ನಿಮ್ಮ ಮಾಧ್ಯಮ. ಆದ್ರೆ ಅಲ್ಲಿ ಇವರು ನಮ್ಮ ಮಿಸ್ಸಸ್ಸಿಂದ ತಂಗಿ ಮೇಲೆ ಅಂದ್ರೆ ವಕೀಲರದಾರ ಅವರು ಹಲ್ಲೆ ಆಗಿದ್ರು. ಆ ಹಲ್ಲೆ ಆಗಿದ್ರಿ ನಮ್ಮ ವಯಸ್ಸಾದ ಮಾವನ ಮೇಲೆ ಹಲ್ಲೆ ಆಗಿದ್ರಿ. ಈಗಾಗಲೇ ಅವ್ರು ನಮ್ಮ ಮಾವನ ಅಪ್ಪನ ಹೆಸರ ಮೇಲೆ ಅದು ಆಸ್ತಿ ಐತ್ರಿ. ಆದರೆ ಇವ್ರಿಗೆ ಹಕ್ಕಿ ಕೊಟ್ಟವ್ರು ಯಾರ?
ಇವ್ರು ಠರಾವ್ ಹಾಕಿದವ್ರು ಯಾರ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡ ಇವ್ರ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಕತ್ತಾರ. ಈಗ ದಾಖಲೆ ಏನು ಸೃಷ್ಟಿ ಮಾಡಿದಾರೆ ಅವ್ರ ಸಮುದಾಯ ಭವನ ಅಂತ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಉತ್ತಾರದಾಗ ಯಾರು ಅವತಾರದಾಗ ಅಂದ್ರೆ ನಮ್ಮ ಮಾವನ ಅಪ್ಪನ ಹೆಸರು ಈಗ ಆಗತ್ರು. ಆದ್ರೆ ಈಗ ಮನೆ ಅವ್ರು ತಿದ್ದುಪಡಿ ಮಾಡ್ಕೊಂಡವ್ರು ಮಣ್ಣು ನೋಡ್ಬಿಡ್ದಾಗ ಇದು ಹೆಂಗೆ ಮಾಡಿರಿ ನಾವು ಕೋರ್ಟ್ಗೆ ಹೋಗ್ತಾವು, ಯಾಕಂದ್ರೆ ನಮ್ಗೆ ಅನ್ಯಾಯ ಆಗೈತೆ ಅಂತ ಕೋರ್ಟ್ಗೆ ಹೋಗ್ತಾವ. ಈಗ ಅವಾಗಲೇ ಹಲ್ಲೆ ಮಾಡಿದಾರೆ. ಈಗ ಅವರು ಸಮುದಾಯ ಭವನ ತಂದ ಉಲ್ಲೇಖ ಮಾಡ್ತಾರೆ. ಆದ್ರೆ ಹಳಿ ಹೋಗ್ತಾರೆ ಎಲ್ಲ ಯಾರು ಅವ್ರಿಗೆ ಬರ್ದ ಕೊಟ್ಟಿಲ್ಲ, ಯಾರ ಜಾಗ ಯಾರ್ದಂತ ಬರ್ದು ಕೊಟ್ಟಿಲ್ಲ. ಬಗ್ಗೆ ಮಾಲಕರು ಅವರೇ ಇಲ್ಲ, ನಮ್ಮ ಮಾವುಗಳೆಲ್ಲ ಅವ್ರ ಅಪ್ಪ ಇದ್ದಾರೆ. ಇನ್ನೂ ವರ್ಷ ಮಾಡ್ಕೋಬೇಕು, ಪೌತಿ ಮಾಡ್ಕೋಬೇಕು, ಅದು ಅವ್ರಿಗೆ ಯಾವುದೋ ಸಂಬಂಧ ಇಲ್ಲ. ಅವ್ರಿಗೆ ದುಡ್ಡು ಇದ್ದವ್ರು ಇದ್ದರು, ಒಂದು ಬಲ ಇದ್ದವ್ರು ಇದ್ದರು. ಆದ್ರೆ ಈಗಿನ ದಿನಮಾನದಾಗ ಇಂಥ ಕಂಪ್ಯೂಟರ್ ಡಿಜಿಟಲ್ ಯುಗದಾಗ ಭೀ ಇಂಥ ನಕಲಿ ಇದನ್ನು ದಾಖಲೆ ಸೃಷ್ಟಿ ಮಾಡ್ತಾರಂದ್ರೆ ವಿಚಿತ್ರ ಅನಿಸ್ತೈತಿ. ಪಂಚಾಯತರು ಕೈವಾಡೈತ್ರಿ, ಇದಕ್ಕೆ ಸಮಾಜ ಕಲ್ಯಾಣ ಇದಕ್ಕೆ ಅವ್ರ ಕೈವಾಡೈತ್ರಿ. ಇದಕ್ಕೆ ಇಒ ಮತ್ತು ಅವ್ರಿಗೆ ಎಡಿ ಅವ್ರಿಗೆ ನಾವು ಮುಂಜಾನೆ ಹೇಳಿದ್ರು ಅವರ ಇದನ್ನು ಈ ಘಟನೆಗೆ ಕಾರಣ ಐತಿ. ಅವ್ರಿಗೆ ಕಣ್ಣು ಬೆಳಗ್ಗೆ ಮಾಡಿದ್ರು, ಆಟ ಕೆಟ್ಟ ಹಲ್ಲೆ ಮಾಡಿದಾರು. ಅಂದ್ರೆ ಒಂದು ಹೆಣ್ಮಗಳ ಅವ್ರಿಗೆ ಏನೋ ಒಂದು ಪರ್ಕ್ ಬಿದ್ದಿಲ್ಲ ಅಂದ್ರೆ ಅವ್ರು ಹೆಣ್ಮಗಳು ಅಂದಿಲ್ಲ, ಒಂದು ವಯಸ್ಸಾದ ಒಂದು ಮನುಷ್ಯ ಅಂದಿಲ್ಲ, ಅಂದ್ರೆ ಬಡಿಯಾಕಿ ಇವರು ಗಂಡಸರು ಎಲ್ಲರೂ ಹೆಂಗಸರು ಒಂದು 15ರಿಂದ 20 ಜನ ಬರ್ತಾರೆ. ಆದ್ರೆ ಹಿಂಗಾದ್ರೆ ಈ ವಕೀಲರ ಮ್ಯಾಗ ಹಲ್ಲೆ ಹಾಕದವ್ರು ಈಗ ಯಾವುದೋ ಆಸ್ತಿ ಇಟ್ಕೊಂಡು ಯಾವುದೋ ಒಂದು ಕೇಸ್ ಇಡ್ತಾರೆ. ಇಂಥದ್ರೊಳಗೆ ಇವರು ಶೇಡ ತೆಗೆದು ಬಿಡಾಕತ್ತಾರೆ. ಅದಕ್ಕೆ ನೀವು ನಮ್ಮ ಹೆಸರು ಶ್ರೀಕಾಂತ್ ಕಲ್ಲಪ್ಪ ಅಸೋಡಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.